ವಿಡಿಯೋದಲ್ಲಿ ನಾವು ಬ್ರಹ್ಮಚಾರಿಣಿಯ ಕಠಿಣ ತಪಸ್ಸು ಮತ್ತು ಬ್ರಹ್ಮದೇವನ ವರದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆದರೆ ಆ ತಪಸ್ಸು ಫಲಿಸಿದ ನಂತರ ಏನಾಯಿತು ಎಂದು ನಿಮಗೆ ತಿಳಿದಿದೆಯೇ? ಸೃಷ್ಟಿಯಲ್ಲೇ ಅತ್ಯಂತ ಅದ್ಭುತವಾದ ಮತ್ತು ಅತ್ಯಂತ ಭಯಾನಕವಾದ ವಿವಾಹವು ಹೇಗೆ ನಡೆಯಿತು? ಭಗವಾನ್ ಶಿವನ ಆ ವಿಚಿತ್ರವಾದ ಮದುವೆಯ ದಿಬ್ಬಣದ ಬಗ್ಗೆ ನಿಮಗೆ ತಿಳಿದಿದೆಯೇ? ಯಾವುದನ್ನು ನೋಡಿ ಸ್ವತಃ ಪಾರ್ವತೀ ದೇವಿಯ ತಾಯಿಯೇ ಭಯದಿಂದ ಮೂರ್ಛೆ ಹೋದರು ಮತ್ತು ಪಾರ್ವತೀ ದೇವಿಯು ಸ್ವತಃ ಯೋಧ ವಧುವಿನ ಉಗ್ರ ರೂಪವನ್ನ ಏಕೆ ತಾಳಬೇಕಾಯಿತು? ಇಂದು ನಾವು ನವರಾತ್ರಿಯ 3ನೇ ದಿನದ ಅಧಿದೇವತೆಯ ಕಥೆಯನ್ನು ತಿಳಿಯೋಣ. ಅತ್ಯಂತ ಶಕ್ತಿಶಾಲಿಯಾದ ಚಂದ್ರಘಂಟಾ ಕಥೆಯನ್ನು ಪ್ರಾರಂಭಿಸುವ ಮೊದಲು ಕಮೆಂಟ್ಗಳಲ್ಲಿ ಜೈ ಚಂದ್ರಘಂಟಾ ಎಂದು ಬರೆಯಿರಿ ಮತ್ತು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. 2ನೇ ದಿನದ ಕಥೆಯು ಎಲ್ಲಿ ನಿಂತಿತ್ತೋ ಅಲ್ಲಿಂದಲೇ ಈ ಕಥೆಯು ಪ್ರಾರಂಭವಾಗುತ್ತದೆ. ಬ್ರಹ್ಮನ ವರದಿಂದ ಪಾರ್ವತೀ ದೇವಿಯು ತನ್ನ ತಪಸ್ಸನ್ನು ಕೊನೆಗೊಳಿಸಿದಳು ಮತ್ತು ತನ್ನ ತಂದೆಯಾದ ಹಿಮಾಲಯ ರಾಜನ ಅರಮನೆಗೆ ಹಿಂತಿರುಗಿದಳು. ರಾಜನು ಸಪ್ತರ್ಷಿಗಳನ್ನು ಮದುವೆಯ ಪ್ರಸ್ತಾಪದೊಂದಿಗೆ ಕೈಲಾಸ ಪರ್ವತಕ್ಕೆ ಕಳುಹಿಸಿದನು. ಈಗಾಗಲೇ ಪಾರ್ವತಿಯ ತಪಸ್ಸಿನಿಂದ ಪ್ರಸನ್ನನಾಗಿದ್ದ ಭೋಲೆನಾಥನು ಸಂತೋಷದಿಂದ ಆ ಪ್ರಸ್ತಾಪವನ್ನ ಒಪ್ಪಿಕೊಂಡನು. ಬ್ರಹ್ಮಾಂಡದಲ್ಲೇ ಅತ್ಯಂತ ಅದ್ಭುತವಾದ ಮದುವೆಗೆ ಸಿದ್ಧತೆಗಳು ಪ್ರಾರಂಭವಾದವು. ಒಂದೆಡೆ ವಧುವಿಗಾಗಿ ಹಿಮಾಲಯ ರಾಜನ ಅರಮನೆಯನ್ನು ಚಿನ್ನ ಮತ್ತು ಆಭರಣಗಳಿಂದ ಸಿಂಗರಿಸಲಾಗಿತ್ತು. ಪಾರ್ವತೀ ದೇವಿಯನ್ನು ದಿವ್ಯವಾದ ವಸ್ತ್ರಾಭರಣಗಳಿಂದ ಅಲಂಕರಿಸಲಾಗಿತ್ತು. ನಗರವು ಸಂಭ್ರಮಾಚರಣೆ ಮತ್ತು ಮಂಗಳ ಗೀತೆಗಳಿಂದ ಮೊಳಗುತ್ತಿತ್ತು. ಇನ್ನೊಂದೆಡೆ ಕೈಲಾಸದ ಮೇಲೆ ವರನಾದ ಮಹಾದೇವನು ತನ್ನ ಸಿದ್ಧತೆಗಳನ್ನು ಪ್ರಾರಂಭಿಸಿದನು. ಅವನು ತನ್ನ ದೇಹಕ್ಕೆ ಚಿತಾಭಸ್ಮವನ್ನು ಲೇಪಿಸಿಕೊಂಡನು. ವಸ್ತ್ರಗಳ ಬದಲು ಅವನು ಆನೆಯ ಚರ್ಮವನ್ನು ಧರಿಸಿದನು. ಆಭರಣಗಳಾಗಿ ಕುತ್ತಿಗೆಗೆ ಸರ್ಪಗಳ ಮಾಲೆ ಮತ್ತು ಕಿವಿಗಳಿಗೆ ಚೇಳುಗಳ ಓಲೆಯನ್ನು ಧರಿಸಿದನು. ತನ್ನ ವಾಹನವಾದ ನಂದಿಯ ಮೇಲೆ ಏರಿ ಅವನು ಹೊರಟನು ಮತ್ತು ಹೀಗೆ ಅವನ ಮದುವೆಯ ದಿಬ್ಬಣವು ಪ್ರಾರಂಭವಾಯಿತು. ಬ್ರಹ್ಮಾಂಡದ ಇತಿಹಾಸದಲ್ಲಿ ಅತ್ಯಂತ ವಿಚಿತ್ರವಾದ ಅತ್ಯಂತ ಭಯಂಕರವಾದ ಮದುವೆಯ ದಿಬ್ಬಣ. ಆ ದಿಬ್ಬಣದಲ್ಲಿ ಭೂತ ಪ್ರೇತ ಪಿಶಾಚಿಗಳು ರಾಕ್ಷಸರು ಮತ್ತು ಶಿವನ ಗಣಗಳು ಭಯಾನಕ ರೂಪದಲ್ಲಿ ಚಿತಾಭಸ್ಮವನ್ನು ಎರಚುತ್ತಾ ಹಾಡುತ್ತಾ ಕುಣಿಯುತ್ತಾ ತೂರಾಡುತ್ತಾ ಹಿಮಾಲಯದತ್ತ ಸಾಗಿದವು. ಈ ದಿಬ್ಬಣವು ಹಿಮಾಲಯ ನಗರವನ್ನು ಪ್ರವೇಶಿಸಿದ ಕೂಡಲೇ ಅಂತಹ ಭಯಂಕರ ಅತಿಥಿಗಳನ್ನು ಕಂಡು ಪಟ್ಟಣದ ಜನರು ಭಯದಿಂದ ನಡುಗಿದರು. ಮಕ್ಕಳು ಅಳಲು ಪ್ರಾರಂಭಿಸಿದರು ಮತ್ತು ಅನೇಕರು ತೀವ್ರ ಭಯದಿಂದ ಮೂರ್ಛೆ ಹೋದರು. ಎಲ್ಲೆಲ್ಲೂ ಗೊಂದಲವು ಹರಡಿತು. ರಾಣಿ ಮೈನಾ ತನ್ನ ಸಖಿಯರೊಂದಿಗೆ ತನ್ನ ದೈವಿಕ ಅಳಿಯನನ್ನು ಸ್ವಾಗತಿಸಲು ಅಲಂಕರಿಸಿದ ತಟ್ಟೆಯೊಂದಿಗೆ ಸಿದ್ಧಳಾಗಿ ನಿಂತಿದ್ದಳು. ಆದರೆ ಬೂದಿ ಬಳಿದುಕೊಂಡ ಸರ್ಪಗಳನ್ನು ಧರಿಸಿದ್ದ ವರ ಮತ್ತು ಅವನ ಭಯಾನಕ ದಿಬ್ಬಣವನ್ನು ಕಂಡಾಗ ಅವಳು ಕಿರುಚಿಕೊಂಡು ಮೂರ್ಛೆ ಹೋಗಿ ಬಿದ್ದಳು. ಪ್ರಜ್ಞೆ ಮರಳಿದ ನಂತರ ಅವಳು ಗೋಳಾಡ ಪ್ರಾರಂಭಿಸಿದಳು. ಅಯ್ಯೋ, ನನ್ನ ಕೋಮಲ ಮಗಳನ್ನು ಈ ಸ್ಮಶಾನವಾಸಿಗೆ ಕೊಟ್ಟು ಮದುವೆ ಮಾಡಲು ಎಂದಿಗೂ ಬಿಡುವುದಿಲ್ಲ. ವಿವಾಹವು ಈಗ ಮುರಿದು ಬೀಳುವ ಹಂತದಲ್ಲಿತ್ತು. ತನ್ನ ಕೋಣೆಯಲ್ಲಿ ಅಲಂಕೃತವಾಗಿ ಕುಳಿತಿದ್ದ ಪಾರ್ವತೀ ದೇವಿಯು ಹೊರಗಿನ ಗದ್ದಲವನ್ನು ಅರಿತಳು. ಅವಳಿಗೆ ಅರಿವಾಯಿತು, ತನ್ನ ಕುಟುಂಬವು ತನ್ನ ಪತಿಯ ವೈರಾಗ್ಯದ ರೂಪದ ಸತ್ಯವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು. ಆಗ ಅಲ್ಲಿಯವರೆಗೆ ಕೋಮಲ ರಾಜಕುಮಾರಿಯಾಗಿದ್ದ ಪಾರ್ವತೀ ದೇವಿಯು ತನ್ನ ಪರಮ ಶಕ್ತಿಶಾಲಿಯಾದ ರೂಪವನ್ನು ಪ್ರಕಟಿಸಿದಳು. ಅವಳ ದೇಹವು ಚಿನ್ನದಂತೆ ಹೊಳೆಯಲಾರಂಭಿಸಿತು. ಅವಳು 10 ತೋಳುಗಳನ್ನು ಪ್ರಕಟಿಸಿದಳು. ಅವುಗಳಲ್ಲಿ ತ್ರಿಶೂಲ, ಗದೆ,
ಖಡ್ಗ ಮತ್ತು ಬಾಣ, ಬಿಲ್ಲುಗಳಂತಹ ಆಯುಧಗಳು ತೇಜಸ್ಸಿನಿಂದ ಕಾಣಿಸಿಕೊಂಡವು. ಅವಳ ಹಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧಚಂದ್ರನು ಪ್ರಕಾಶಿಸಲು ಆರಂಭಿಸಿದನು. ಈ ಚಂದ್ರ ಮತ್ತು ಗಂಟೆಯ ಕಾರಣದಿಂದ ದೇವಿಯ ಈ ರೂಪವು ಚಂದ್ರಘಂಟ ಎಂದು ಪ್ರಸಿದ್ಧವಾಯಿತು. ಈ ಯೋಧ ವಧುವಿನ ರೂಪದಲ್ಲಿ ಚಂದ್ರಘಂಟ ತನ್ನ ಭಯಭೀತ ಕುಟುಂಬದೆದುರು ಕಾಣಿಸಿಕೊಂಡಳು. ಅವಳು ತನ್ನ ಹಣೆಯ ಮೇಲಿನ ಆ ದೈವಿಕ ಗಂಟೆಯನ್ನು ಬಾರಿಸಿದ ಕೂಡಲೇ ಅದರ ಶಬ್ದವು ನಿರ್ಭಯತೆಯ ಅಲೆಯನ್ನು ಬಿಡುಗಡೆ ಮಾಡಿತು. ಅದು ಒಂದೇ ಕ್ಷಣದಲ್ಲಿ ಎಲ್ಲ ಅಭೂತ ಪ್ರೇತ ಮತ್ತು ಗಣಗಳನ್ನು ಶಾಂತಗೊಳಿಸಿತು. ರಾಣಿ ಮೈನಾ ಮತ್ತು ಹಿಮಾಲಯ ರಾಜನು ತಮ್ಮ ಮಗಳ ಈ ಅಲೌಕಿಕ ಶಕ್ತಿಶಾಲಿ ರೂಪವನ್ನು ಕಂಡಾಗ ಅವರ ಎಲ್ಲ ಭಯ ಮತ್ತು ಹಿಂಜರಿಕೆಯು ಮಾಯವಾಯಿತು. ತಮ್ಮ ಮಗಳೇ ಆದಿಶಕ್ತಿ, ಮೂಲ ಶಕ್ತಿ ಎಂಬುದು ಅವರಿಗೆ ಅರಿವಾಯಿತು. ನಂತರ ಚಂದ್ರಘಂಟ ದೇವಿಯು ಭಗವಾನ್ ಶಿವನಿಗೆ ಮನೋಹರವಾದ ರಾಜ ರೂಪವನ್ನು ತಾಳುವಂತೆ ಪ್ರಾರ್ಥಿಸಿದಳು. ಭಗವಾನ್ ಶಿವನು ತನ್ನ ಪ್ರೀತಿಯ ಪಾರ್ವತಿಯ ಕೋರಿಕೆಯನ್ನ ಕೇಳಿ ಅತ್ಯಂತ ಸುಂದರವಾದ ಭವ್ಯವಾದ ರೂಪದಲ್ಲಿ ಕಾಣಿಸಿಕೊಂಡನು. ನಂತರ ಪಾರ್ವತೀ ದೇವಿಯು ಸೌಮ್ಯ ರೂಪಕ್ಕೆ ಮರಳಿದಳು ಮತ್ತು ಭಗವಾನ್ ಶಿವನೊಂದಿಗೆ ಅವರ ದಿವ್ಯ ವಿವಾಹವು ಅತ್ಯಂತ ಸಂತೋಷ ಮತ್ತು ವೈಭವದಿಂದ ಆಚರಿಸಲ್ಪಟ್ಟಿತು. ಸಮತೋಲನ ಧೈರ್ಯದ ದೇವತೆಯಾದ ಚಂದ್ರಘಂಟಾಳ ಅಲೌಕಿಕ ಕಥೆಯು ಇಲ್ಲಿಗೆ ಮುಗಿಯುತ್ತದೆ. 9 ದಿವ್ಯ ರಾತ್ರಿಗಳಲ್ಲಿ ಇದು ನವರಾತ್ರಿಯ 3ನೇ ದಿನದ ಕಥೆಯಾಗಿದೆ.